ನಮಸ್ತೆ. 4/7/2024 ಗುರುವಾರ. ಇವತ್ತಿನ ದಿನ ಪ್ರಕಾರ ವಿಶೇಷವಾಗಿ ಸೂರ್ಯೋದಯ 5:59ಕ್ಕೆ, ಸೂರ್ಯ ಅಸ್ತಮಾನ ಸಂಜೆ 6:53. ಇವತ್ತು ಚತುರ್ದಶಿ ಅನ್ನುವ ತಿಥಿ ಇದೆ. ಚತುರ್ದಶಿ ಆದ ಮೇಲೆ ಅಮಾವಾಸ್ಯೆ ಬರುತ್ತೆ. ಬೆಳಗ್ಗೆ 5:59ರಿಂದ ಬೆಳಗಿನ ಜಾವ 4:57ವರೆಗೂ, ಅಂದರೆ ಇವತ್ತು ರಾತ್ರಿ ಎಲ್ಲ ಕಳೆದು ಬೆಳಗಿನ ಜಾವ 4:57ವರೆಗೂ ಚತುರ್ದಶಿ ಇದೆ. ಆನಂತರ ಅಮಾವಾಸ್ಯೆ. ಆನಂತರ ಅಮಾವಾಸ್ಯೆ ಫುಲ್ ಇದೆ. ಇವತ್ತಿನ ನಕ್ಷತ್ರ ಮೃಗಶೀರ್ಷ ನಕ್ಷತ್ರ. ಈ ಮೃಗಶೀರ್ಷ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಅಂದರೆ 12 ಗಂಟೆ ಎಲ್ಲ ದಾಟಿ ಲೇಟ್ ನೈಟ್ ಅಂದರೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ 3:54ವರೆಗೂ ಮೃಗಶೀರ್ಷ ನಕ್ಷತ್ರವಿದೆ. ಇದರಲ್ಲಿ ರಾಶಿಗಳು ಮಾತ್ರ ಭಿನ್ನವಾಗುತ್ತದೆ. ಇದನ್ನು ತಿಳ್ಕೊಂಡು ಆಮೇಲೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಮೃಗಶೀರ್ಷ ನಕ್ಷತ್ರ ಆದ ನಂತರ ಬರೋದು ಆರುದ್ರ ನಕ್ಷತ್ರ. ಇದು ಮನುಷ್ಯ ಗಣ ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ಮೃಗಶೀರ್ಷ ನಕ್ಷತ್ರ ರಾತ್ರಿ ಎಲ್ಲ ಇದೆ ಅಂತ, ಅಲ್ಲಿಯವರೆಗೂ ಮರಣ ಯೋಗವಿದೆ. ಇವತ್ತು ದಿನ ಶುಭವಾಗಿಲ್ಲ. ಆನಂತರನೂ ಕೂಡ ಮರಣ ಚಂಚಲ ಅಂತ ಇರೋದರಿಂದ ಇವತ್ತಿನ ದಿನ ಪೂರ್ತಿ ಅಶುಭ. ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳಿಲ್ಲ. ಕೆಲವರು ಗುರುವಾರ ಒಳ್ಳೆಯದು ಅಂತ ಮಾಡ್ತೀವಿ. ಮೃಗಶೀರ್ಷ ನಕ್ಷತ್ರ ಅದನ್ನೇ ಶುಭವಾಗಿರುತ್ತದೆ ಅಂತ ನೋಡುತ್ತೀವಿ. ಆದರೂ ಎಲ್ಲವೂ ಸೇರುತ್ತದೆ. ವಾರ, ಗುರುವಾರ, ಅಮಾವಾಸ್ಯೆ, ಮೃಗಶೀರ್ಷ ನಕ್ಷತ್ರ ಈ ರೀತಿ ಎಲ್ಲ ಸೇರಿ ನೋಡಿದರೆ ಇವತ್ತು ಶುಭವಲ್ಲ. ಆದ್ದರಿಂದ ಇವತ್ತು ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳನ್ನು ಮಾಡಬೇಡಿ. ಖಂಡಿತವಾಗಿ ಯಾರೂ ಅಮಾವಾಸ್ಯೆ ಹಿಂದೆ ಮುಂದೆ ಮಾಡೋದಿಲ್ಲ. ಆದರೂ ಇವತ್ತು ಇನ್ನೂ ಎಚ್ಚರವಾಗಿರಬೇಕು. ಪ್ರಯಾಣಗಳಲ್ಲಿ ಖಂಡಿತ ಎಚ್ಚರವಾಗಿರಿ. ಹುಡುಗರು ಸಾಹಸ ಮಾಡುವಂಥದ್ದೆಲ್ಲ ಎಚ್ಚರ. ನೀರು ಇದರಲ್ಲೆಲ್ಲ ಸಾಹಸ ಮಾಡೋದು ಇವತ್ತು ಬೇಡ ಅಂತ ತಡೆದು ನಿಲ್ಲಿಸಬಹುದು, ತೊಂದರೆ ಇಲ್ಲ. ಅದೇ ಸಮಯದಲ್ಲಿ ನಾವು ಕೆಟ್ಟೋ ದಿನದಲ್ಲೂ ಕೂಡ ಇರೋದ್ರಲ್ಲಿ ಸ್ವಲ್ಪ ಒಳ್ಳೆಯ ಟೈಮ್ನ ಹುಡ್ಕೋಣ. ಯಾಕೆ ಅಂತ ಒಂದು ಕಾರಣ ಕೇಳಿದರೆ, ಇರೋದರಲ್ಲೇ ಒಳ್ಳೆಯ ಟೈಮು ಅಂತ ಹುಡುಕ್ಬಿಟ್ರೆ ಸ್ವಲ್ಪ ನಮಗೆ ಉಪಯೋಗ ಆಗುತ್ತದೆ. ಅದು ಏನಕ್ಕೆ ಅಂತಂದರೆ, ಒಳ್ಳೆಯ ಟೈಮ್ ಕೆಟ್ಟ ಟೈಮ್ಗೆ ಎರಡೂ ಹುಡುಕಿದ್ರೆ ಆಸ್ಪತ್ರೆ ಕಾರ್ಯಗಳಿಗೆ, ಡೆಲಿವರಿ ಟೈಮಿಗೆ ಬೇರೆ ದಾರಿ ಇಲ್ಲದೆ ಇರೋದರಲ್ಲಿ ಒಳ್ಳೆಯ ಟೈಮ್ ನೋಡೋಣ. ಇವತ್ತು 7:38 ಬೆಳಗ್ಗೆಯಿಂದ 9:38ವರೆಗೂ ಶುಭವಾಗಿದೆ. 11:17ರಿಂದ ಮಧ್ಯಾಹ್ನ 1:06ವರೆಗೂ ಶುಭವಾಗಿದೆ. ಸಂಜೆ 4:20ರಿಂದ ರಾತ್ರಿ 8:14ವರೆಗೂ ಶುಭವಾಗಿದೆ. ರಾತ್ರಿ 9:42 ಮೇಲೆ ಶುಭವಾಗಿದೆ. ಆದರೆ ಇದರಲ್ಲಿ ಎಲ್ಲ ಮಾಡಬಹುದು ಅಂತಲ್ಲ, ಮರಣ ಯೋಗಗಳಿದೆ. ಇರೋದರಲ್ಲಿ ಎಮರ್ಜೆನ್ಸಿಗೆ ಮಾತ್ರನೇ ಈ ಸಮಯಗಳು. ಆದ್ದರಿಂದ ಗಮನ. ಅದರಲ್ಲೂ ತುಲಾರಾಶಿಯವರು ಮಧ್ಯಾಹ್ನ 3:58ವರೆಗೂ ಹೆಚ್ಚಿನ ಗಮನ ಕೊಡಿ. ಏಕೆಂದರೆ ಚಂದ್ರಾಷ್ಟಮ ದಿನ ಬೇರೆ. ಇದರಲ್ಲಿ ಅಮಾವಾಸ್ಯೆಯೂ ಕೂಡುತ್ತದೆ, ಮರಣ ಯೋಗವೂ ಸೇರುತ್ತದೆ. ಖಂಡಿತ ಎಚ್ಚರ. ಆನಂತರ ಮಧ್ಯಾಹ್ನ 3:58 ಮೇಲೆ, ಅಂದರೆ ಹೆಚ್ಚು ಕಮ್ಮಿ 4 ಗಂಟೆ ಮೇಲೆ ತುಲಾರಾಶಿ ಬಿಟ್ಟು ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಪ್ರಾರಂಭವಾಗುತ್ತದೆ. ಇದು ನಾಳೆಯವರೆಗಿರುತ್ತದೆ. ಹಂಗಾಗಿ ಮಧ್ಯಾಹ್ನ 4 ಗಂಟೆ ಮೇಲೆ, ಅಂದರೆ ಸಂಜೆ 4 ಗಂಟೆ ಮೇಲೆ ಫುಲ್ ಡೇ ನಿಮಗೂ ದೋಷ, ಅಂದರೆ ವೃಶ್ಚಿಕ ರಾಶಿಯವರಿಗೆ. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ ಒಟ್ಟು 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ ಒಟ್ಟು 4 ಪಾದದಕ್ಕೆ ದೋಷವಿದೆ. ಪೂಜಾ ಪರಿಹಾರ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ಗಂಡ ಹೆಂಡತಿಯರು ಸಮಾಧಾನವಾಗಿರಿ, ಮಕ್ಕಳು ಸಮಾಧಾನವಾಗಿರಿ. ಆದರೆ ಈ ಸಮಯದಲ್ಲಿ ಮರಣಯೋಗ ಕೂಡಿರುವ ದಿನಗಳಲ್ಲಿ ಕೆಲವು ಪೂಜೆಗಳು ಮಾಡುವವರು, ಅಂದರೆ ತಾಂತ್ರಿಕ ಮಾಂತ್ರಿಕ ಅಂತ ಅಂತೀವಿ, ಅಂದರೆ ಮಾಟ ಮಂತ್ರ ಅಂತೆಲ್ಲ ಅಂತಾರೆ. ಇದನ್ನು ಮಾಡುವವರು ಯಾರಕ್ಕೂ ಮಾಡುತ್ತಾರೋ ಅವರಿಗೂ ತೊಂದರೆ ಉಂಟಾಗುತ್ತೆ. ಯಾರ ಥರನೂ ವೈರತ್ವ ಬೇಡ. ಲೈಫಲ್ಲಿ ಇದನ್ನು ಸ್ವಲ್ಪ ಫಾಲೋ ಮಾಡಬೇಕಾಗ್ತದೆ. ಯಾರ ಥರ ಇಂಪಾರ್ಟೆಂಟ್ ಆಗಿ ಇಂಥ ವಿದ್ಯಾವಂತರ ಹತ್ರ ಅಂಥದ್ದು ಅಮಾವಾಸ್ಯೆ ಸೇರಿದೆ ಇವತ್ತು. ಏಕೆಂದರೆ ಪಕ್ಕಾವಾಗಿ ಮರಣಯೋಗ ಕೂಡಿರೋದು. ಆದ್ದರಿಂದ ಸ್ವಲ್ಪ ಗಮನ. ಇವತ್ತು ಕೆಟ್ಟ ಟೈಮು ಅಂತ ನಾವು ನೋಡಿದ್ವಿ.
ತುಳಾ ರಾಶಿಗೂ ವೃಶ್ಚಿಕ ರಾಶಿಗೂ ನೋಡ್ದಾಯಿತು. ಈಗ ಜನರಲ್ ಆಗಿ ಎಲ್ರಿಗೂ ಯಾರ್ಯಾರಿಗೆಲ್ಲ ಕೆಟ್ಟ ಟೈಮು ಅಂತಂದರೆ ಎಲ್ಲರಿಗೂ ಅಂದರೆ ಅಶ್ವಿನಿಯಿಂದ ರೇವತಿವರೆಗೂ 5:59 7:36 ಯಮಕಂಡ ಕಾಲ, 9:40 11:15 ನಕ್ಷತ್ರ ವಿಷಗಡ್ಡಿಕಾ ಕಾಲ, 10:17 11:09 ದುರ್ಮುಹೂರ್ತ, ಮಧ್ಯಾಹ್ನ 1:08 3:15 ಮೃತ್ಯು ಪಂಚಕ, ಮಧ್ಯಾಹ್ನ 2:03 3:39 ರಾಹುಕಾಲವಿದೆ. ಮತ್ತು 3 ಗಂಟೆ 58 ಮೇಲೆ ನಾವು ಫಸ್ಟೇ ಹೇಳಿದೆ ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ ಅಂತ, ಅರೆ ಬೇರೆ ರಾಶಿಗಲ್ಲ. ಮಧ್ಯಾಹ್ನ 3:27 4:18 ದುರ್ಮುಹೂರ್ತ, ಮತ್ತು ರಾತ್ರಿ 8:16 9:40 ವಿಷಕಾಲ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಹಂಗಾಗಿ ಯಾವ ರಾಶಿಗೂ ಯಾವ ನಕ್ಷತ್ರಕ್ಕೂ ಇವತ್ತು ತಾರಾಬಲ ಚಂದ್ರಬಲ ಅಂತ ಇಲ್ಲ. ಅದನ್ನು ನೋಡೋಕ್ಕೆ ಹೋದರೆ ತೊಂದರೆ ಉಂಟಾಗುತ್ತದೆ. ಗಮನ ಕೊಡಿ. ಯಾಕೆಂತಂದರೆ ಆತರ ಪಡೋದು ಬೇಡ. ಗುರುನಿಷ್ಠೆ ಗುರುದ್ರೋಹ ಈ ದಿನಗಳಲ್ಲಿ ಅಧಿಕವಾದ ಆಪತ್ತನ್ನು ಉಂಟಾಗುತ್ತದೆ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇವತ್ತು ನಾವು ನೋಡಿದಂತೆ ನಕ್ಷತ್ರಗಳಲ್ಲಿ 2 ನಕ್ಷತ್ರ ಇವತ್ತಿದೆ. ನಾವು ಫಸ್ಟೇ ಹೇಳಿದ್ವಿ 2 ನಕ್ಷತ್ರಗಳ ಯೋಗವೂ ಕೂಡ ಅಪಾಯಕಾರಿಯಾಗಿದೆ. ಅಂದರೆ ಮೃಗಶೀರ್ಷ ಆರುದ್ರ. ಆದ್ದರಿಂದಾಗಿ ಮೃಗಶೀರ್ಷ ಮತ್ತು ಆರುದ್ರ ನಕ್ಷತ್ರದವರು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.